ಮಾಜಿ ನಗರಸಭಾ ಸದಸ್ಯ ಹಾಗೂ ದೇವಸ್ಥಾನದ ಧರ್ಮದರ್ಶಿ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ನಡೆದ ಉತ್ಸವದಲ್ಲಿ ಹೆಲಿಕಾಪ್ಟರ್ ಮೂಲಕ ನಡೆದ ಪುಷ್ಪವೃಷ್ಟಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹೋಬಳಿ ಹುಳಿಮಾವು ಗ್ರಾಮದ ಕೋದಂಡಸ್ವಾಮಿ ದೇವರ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪ್ರತಿ ವರ್ಷ ಚೈತ್ರ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಿಂದ ನವಮಿ ತನಕ ನಡೆಯಲಿರುವ ವಾರ್ಷಿಕ ಬ್ರಹ್ಮರಥೋತ್ಸವಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿದರು. ಬ್ರಹ್ಮರಥ ಎಳೆದು ದೇವರ ಕೃಪೆಗೆ ಪಾತ್ರರಾದರು. ಬ್ರಹ್ಮರಥೋತ್ಸವದ ಅಂಗವಾಗಿ ದೇವರಿಗೆ ಮಾಡಲಾಗಿದ್ದ ವಿಶೇಷ ಅಲಂಕಾರ ಆಕರ್ಷಕವಾಗಿತ್ತು. ಇನ್ನು ಚೋಳರ ಕಾಲದ ಅತ್ಯಂತ ಪುರಾತನ ದೇವಸ್ಥಾನವಾಗಿದ್ದು ಲಕ್ಷಾಂತರ ಜನ ಭಕ್ತರನ್ನ ಹೊಂದಿರುವ ಶ್ರದ್ಧಾ ಕೇಂದ್ರವಾಗಿದೆ. ಸೀತಾ ಸಮೇತ ಶ್ರೀರಾಮ ಹಾಗೆಯೇ ಲಕ್ಷ್ಮಣ, ಆಂಜನೇಯ ಮೂರ್ತಿಗಳು ಅತ್ಯಂತ ಆಕರ್ಷಕವಾಗಿವೆ. ಸರ್ವಾಲಂಕಾರ ಭೂಷಿತ ಉತ್ಸವ ಮೂರ್ತಿಯನ್ನ ಮೂಲಾ ನಕ್ಷತ್ರದ ಹೊತ್ತಲ್ಲಿ ರಥದಲ್ಲಿ ಕುಳ್ಳಿರಿಸಿ ಸಹಸ್ರಾರು ಜನ ರಥ ಎಳೆದು ಸಂಭ್ರಮಿಸಿದರು. ಮಾಜಿ ನಗರಸಭಾ ಸದಸ್ಯ ಹಾಗೂ ದೇವಸ್ಥಾನದ ಧರ್ಮದರ್ಶಿ ಲಕ್ಷ್ಮೀನಾರಾಯಣ ಹೆಲಿಕಾಪ್ಟರ್ ಮೂಲಕ ರಥೋತ್ಸವದ ಮೇಲೆ ಪುಷ್ಪವೃಷ್ಟಿ ಕೈಯುವ ವ್ಯವಸ್ಥೆ ಮಾಡಿದರು. ಲಕ್ಷಾಂತರ ಜನ ಶ್ರದ್ಧಾಭಕ್ತಿಯಿಂದ ರಥ ಎಳೆಯುತ್ತಿದ್ದಂತೆ ಆಗಸದಲ್ಲಿ ದೇವಸ್ಥಾನಕ್ಕೆ 3 ಸುತ್ತು ಬಂದ ಹೆಲಿಕಾಪ್ಟರ್ ಪುಷ್ಪವೃಷ್ಟಿ ಗರೆಯಿತು. ವಯಸ್ಸು ಕಟ್ಟಿದ ದೇವಸ್ಥಾನ ಇದೇನು ಮುಂದೆ ಹಳಬರು ನಮ್ಮ ತಾತ ಮುತ್ತಂದ್ರೆ ಮಾತಾಡೋ ಅದನ್ನೇ ಈಗ ನಾವು ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ. ಇದು ಈಗಾಗಲೇ BBMP ಲಿಮಿಟ್ಸ್ ಅಲ್ಲಿ ಇದ್ರು, ಸಿಟಿ ಒಳಗಡೆ ಬಂದು ಎಲ್ಲ ಬೃಹದಾದ ಇದು ಬಂದಿದ್ರು. ಅದು ಹಳೆ ಪರಂಪರೆನ ಈಗ ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಈಗ ಈ ಒಂದು ಜಾತ್ರೆ ವಿಶೇಷ ಏನು ಅಂದ್ರೆ, ಈ ಜಾತ್ರೆಯಲ್ಲಿ ಇಲ್ಲಿ ಹುಟ್ಟಿದಂತ ಹೆಣ್ಮಕ್ಳು ಬೇರೆ ಊರಿಗೆ ಕೊಟ್ಟು ಅವರು ಎಷ್ಟೇ ತಲೆಮಾರ ಆಗಿದ್ರು ಆ ಫ್ಯಾಮಿಲಿಯವರೆಲ್ಲ ಬಂದು ಇಲ್ಲಿ ಹರಕೆ ಹೊತ್ಕೊಂಡಿರ್ತಾರೆ. ಹರಕೆಯನ್ನು ತೀರಿಸಿ ಮತ್ತೆ ಇದರಲ್ಲಿ ಏನು ಹಣ್ಣುಕಾಯಿ ಹೊಡೆದು ಆದ್ಮೇಲೆ ಅವ್ರಿಗೇನು ಒಳ್ಳೇದಾದ್ಮೇಲೆ ಬಂದು ಹಣ್ಣುಕಾಯಿ ಹೊಡೆದು ಇದು ಮಾಡ್ಕೊಂಡು ಹೋಗ್ತಾರೆ. ಪುಷ್ಪವೃಷ್ಟಿ ಮಾಡ್ತಾ ಇದೊಂದು 25 ವರ್ಷದಿಂದ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಕ್ತರು ದೇವರಿಗೆ ಹಣ್ಣು ಕಾಯಿ ಸಮರ್ಪಣೆ ಸೇರಿದಂತೆ ಹಲವು ಸೇವೆಗಳನ್ನ ಸಲ್ಲಿಸಿದರು. ಉತ್ಸವಕ್ಕೆ ಬಂದಿದ್ದ ಲಕ್ಷಾಂತರ ಜನರಿಗೆ ಪ್ರಸಾದ ವಿತರಿಸಲಾಯಿತು. ರಾತ್ರಿ ಸುಮಾರು 51 ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ತುಂಬಾ ಅದ್ಭುತವಾಗಿ ನಡೆಯುತ್ತೆ. ತುಂಬಾ ಜನಗಳು ಸೇರ್ತಾರೆ. ನಾನು ಇಲ್ಲಿ 4 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ಸೇರ್ತಾರೆ. ಅಂದ್ರೆ ಇಲ್ಲಿ ಬ್ಯಾಂಗ್ಳೂರಿಗೆ ತಿಳಿದಿರೋ ಹಾಗೆ ಇಲ್ಲೇ ತುಂಬಾ ಅಂದ್ರೆ ಪಲ್ಲಕ್ಕಿಗಳು ಆಗಿರ್ಬಹುದು 49-50 ಪಲ್ಲಕ್ಕಿ ನಡೆಯುತ್ತೆ. ಮತ್ತೆ ಕರ್ಗ ಎಲ್ಲ ನಡೆಯುತ್ತೆ. ಒಟ್ನಲ್ಲಿ ಹುಳಿಮಾವು ಕೋದಂಡಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಲಕ್ಷಾಂತರ ಜನರ ಭಕ್ತಿಗೆ ಸಾಕ್ಷಿಯಾಗಿತ್ತು. ಪ್ರವೀಣ್ ಕುಮಾರ್ ರಾವ್, BTV ನ್ಯೂಸ್, ಬೆಂಗಳೂರು.